ನಮಸ್ತೆ ಫ್ರೆಂಡ್ಸ್. ಬುಡ್ಬುಡಿಕೆ ವಿಡಿಯೋ ತುಂಬ ನಮ್ಮ ಚಾನಲಲ್ಲಿ ಬಂದಿದೆ. ಅದರಲ್ಲೂ ಕೃಷ್ಣಪ್ಪ ಅವರು ಮತ್ತು ಹನುಮಂತಪ್ಪ ಅವರ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹೌದ್ರಿ, ಮನುಷ್ಯನ ಮುಖ ಅದಕ್ಕೆ. ಹಾಂ, ಅದು ಸಣ್ಣ ಜಾತಿ ತುದಿ ಮೂಗು. ಹಾಂ, ಅದು ಏಕಾಏಕಿ ಅಂತ ಹೇಳಿದ್ರೆ ಹುಣಸೆ ಟೋಳ್ನಲ್ಲಿ ಜಾಸ್ತಿ ಇರೋದು, ಏಕಾಏಕಿ ಅಂತ ಹೇಳಿದ್ರೆ ಮಶಾಣದಲ್ಲಿ ಇರೋದು ಜಾಸ್ತಿ ಇರೋದು. ಮತ್ತು ಸುಮಾರು ದಿನದ ನಂತರ ಲಾಸ್ಟ್ ಟೈಮ್ ನಾನು ಕೃಷ್ಣಪ್ಪ ಅವರ ವಿಡಿಯೋ ಒಂದು ಹಾಕಿದ್ದೆ. ಅದು ಹಳೆಯ ಒಂದು ಏಕೆ ಮರದ ಬೇರು ಎಷ್ಟು ಪವಿತ್ರವಾದದ್ದು ಅಂತ ಹೇಳುವಂಥ ಒಂದು ವಿಡಿಯೋ. ಅದನ್ನು ನೀವು ನೋಡಿಲ್ಲ ಅಂದರೆ ನೀವಿಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದು. ಮನೆ ಮೇಲೆ ಕೂತ್ಕೊಳ್ಳೋದು ಜಾಸ್ತಿ ಅಂದ್ರೆ ಈಗ ಮನೇಲಿ ಏನಾರು ಸ್ವಲ್ಪ ಕೇಳಿತ್ತಪ್ಪ ಅಂತ ಹೇಳಿದ್ರೆ ಈ ಮನೇಲಿ ವರ್ಷ ತನಕ ಕೂತ್ಕೊಳ್ಳೋದು. ಹೌದಾ ಫ್ರೆಂಡ್ಸ್? ಇದು ನೋಡಿದ್ರಲ್ಲ, ಇದನ್ನು ನಾನು ಬುಡ್ಬುಡಿಕೆ ಥರ ಟ್ರೈ ಮಾಡಿದೆ. ಆದರೆ ಸಣ್ಣ ಬುಡ್ಬುಡಿಕೆ ಇವರು ಬುಡ್ಬುಡಿಕೆ ಕೃಷ್ಣಪ್ಪ ಇಟ್ಕೊಂಡಿದ್ರು. ಅದನ್ನು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳಿದ್ರು. ಅದು ಟ್ರೈ ಮಾಡಿ ನಿಮ್ಮ ಕೈಯಲ್ಲಿ ಬರಲ್ಲ ಅಂದರು. ಅದು ಅವ್ರು ಹಿಪ್ನಟೈಸ್ ಮಾಡಿದ್ರು ಅಥವಾ ನನಗೆ ಆಗಲ್ವಾ ಒಂದು ಗೊತ್ತಾಗಿಲ್ಲ. ಆದರೆ ಒಂದು ಸಿಂಗಲ್ ಸೌಂಡ್ ಮಾಡೋಕ್ಕೂ ನಾನು ತುಂಬ ಕಷ್ಟಪಟ್ಟೆ. ಎನಿವೆ, ಆ ಬುಡ್ಬುಡಿಕೆ ಸೌಂಡು ಯಾವ ರೀತಿ ಬರುತ್ತೆ ಮತ್ತು ಯಾವುದ್ರಲ್ಲಿ ಮಾಡ್ತಾರೆ ಅನ್ನೋ ಮಾಹಿತಿ ಎಲ್ಲ ಹೇಳ್ತಾರೆ. ಮುಂಚೆನೂ ಹೇಳಿದರು. ಆದರೆ ಇಲ್ಲಿ ಇನ್ನೊಂದು ವಿಶೇಷ ಏನೋ ಹೇಳ್ತಾರೆ ಅಂದರೆ, ಈ ಹಾಲಕ್ಕಿ ಅಂತ ಇದೆಯಲ್ಲ, ಹಾಲಕ್ಕಿ ಅನ್ನೋದು ತುಂಬ ಕಷ್ಟ ಇರೋರು ಮನೆಯಲ್ಲಿ, ಅವ್ರಿಗೆ ಕಂಟಕ ಇದೆ ಅನ್ನೋರು ಮನೆಯಲ್ಲಿ ಬಂದುಬಿಟ್ಟು ರಾತ್ರಿ 3 ಗಂಟೆವರೆಗೂ ಬಂದು ಕೂರುತ್ತೆ ಅಂತ ಹೇಳಿದ್ರು. ಅದು ಹೇಳಕ್ಕಂತ ಬರ್ತೈತೆ, ಆದರೆ ಹೇಳೋದಿಲ್ಲ ಅದು. ನಮಗೆ ದೇವರ ಬೆಂಬಲ ಇಲ್ಲ, ಬಾಣಿತ್ಯಸ್ಥನೇ ನಮಗೆ ಅದು. ಬಾಣಿತ್ಯಸ್ಥ ಇದೆ ನಮ್ಮಲ್ಲಿ. ಆ ಬಾಣಿತ್ಯಸ್ಥದಿಂದ ತಿಳ್ಕೊಂಡು ಅದು ಏನು ಹೇಳ್ತದೋ ಅದರಂತೆ ಮಾಡೋದು. ಹಿಂಗಾಗಿ ಜೊತೆಗೆ ಅದು ಸರ್ವೇ ಸಾಮಾನ್ಯದಾಗೆ ಈಗ ಔಷಧಿ ಕುಡಿದ ತಕ್ಷಣ ಗಾಯ ನೆಟ್ಟಕ್ಕಾಗೋದಿಲ್ಲ. ಸಾಧನದಲ್ಲಿ ನಿಧಾನದಲ್ಲಿ ಪ್ರಶ್ನೆ ಪಾಸ್ ಆಗುತ್ತೆ. ಹೌದು, ಇಷ್ಟಂತ ಹೇಳಕ್ ಸಾಧ್ಯ. ಆಲೋಕಿ ಶಿಖನ, ದೂತಲಗ್ಗಣ, ಕಳಾಕಾಮಶ, ಜನ ಮರಣ ಹೇಳದ ಬಲ್ಲ, ತಾನ ಸಾಯ್ತಾನೆ ಗೊತ್ತಿಲ್ಲ. ಅದು ದೇವ್ರ ಆಟ, ಅದು ಶಿವನ ಆಟ. ಅಂದರೆ ಜನ ಮರಣದ ಬಗ್ಗೆ ನಿಮಗೆ ಹೇಳಕ್ ಬರಲ್ಲ. ಜನ ಮರಣ ಅನ್ನೋದು ನಾನು ಏನು ಹೇಳ್ತೀನಿ, ಜನ ಮರಣ ಹೇಳೋದು ಸಾಧ್ಯವಿಲ್ಲ. ಅದು ಜನ ಮರಣ ಕಂಡಿಡಿಯೋಕ್ಕಾಗೋದಿಲ್ಲ. ಆಯ್ತಾ? ಇವತ್ತು ಏನಪ್ಪ ಅಂದರೆ ಜರಣದಲ್ಲಿ ಮರಣದಲ್ಲಿ ಆ ಶಿವನ ಆಟ, ಶಿವನ ಪತ್ರ, ಅದು ಶಿವನ ಪತ್ರದಲ್ಲೇ ಇರೋದು. ಅದು ನಮ್ಮ ಕೈಲಿಲ್ಲ. ಹಂಗಾಗಿದ್ರೆ ಬೇಕಾದಷ್ಟು ಹೇಳ್ಬೋದಾಗಿತ್ತು. ನಮಗೆ ಹಿಂಗೆ ದೇಶ ತಿರ್ಗಾಗಿ ಬಿಡ್ತಿದ್ದಿಲ್ಲ. ಯಾವ ಊರಾಗಿ ಇಟ್ಕೊಂಡು ಎಲ್ಲ ದೇಶದವರು ಎಲ್ಲ ಬಂದು ಪೂಜೆ ಮಾಡೋದು, ಅದು ಸಾಧ್ಯವಿಲ್ಲ. ಹಿಂಗಾಗಿ ಮುಂದಿನ ಪ್ರಶ್ನೆ ನಿಮ್ಮದು. ಅದೇ ಹಾಲಕ್ಕಿ ಅನ್ನೋ ಪಕ್ಷಿ, ಅದು ಗೂಬೆಗಿಂತ ಸಣ್ಣ ಜಾತಿ ಪಕ್ಷಿ ಅಲ್ವಾ? ಅದು ಹೌದ್ರಿ, ಮನುಷ್ಯನ ಮುಖ ಅದಕ್ಕೆ. ಅದು ಸಣ್ಣ ಜಾತಿ ತುದಿ ಮೂಗು. ಅದು ಏಕಾಏಕಿ ಅಂತ ಹೇಳಿದ್ರೆ ಹುಣಸೆ ಟೋಳ್ನಲ್ಲಿ ಜಾಸ್ತಿ ಇರೋದು, ಏಕಾಏಕಿ ಅಂತ ಹೇಳಿದ್ರೆ ಮಶಾಣದಲ್ಲಿ ಇರೋದು ಜಾಸ್ತಿ ಇರೋದು. ಆ ಪಕ್ಷಿನ ಇದು ಈಗ ಗೂಬೆ ಆದ್ರೆ ಲಕ್ಷ್ಮೀ ವಾಹನ ಅಂತ ಹೇಳ್ತಾರೆ. ಈ ಹಾಲಕ್ಕಿ ಲಕ್ಷ್ಮೀ ವಾಹನ ಹೌದಾ? ಇಲ್ಲ. ಹಾಲಕ್ಕಿ ಅಂತ ಹೇಳಿದ್ರೆ ಅದಕ್ಕೆ 100 ವರ್ಷ ಆಯುಷ್, ಮನುಷ್ಯನ ಆಯುಷ್ ನಡುವೆ ಸಾಯ್ತಾವೆ. ಇಲ್ಲ ಅಂತ ಹೇಳಿದಿಲ್ಲ. ಕಾಯಿಲೆ ಕಷಾಯ ಆಗಿ ಮನುಷ್ಯಗೆ ಸಾಯ್ತಾನೋ 20 ವರ್ಷಕ್ಕೆ ಸಾಯ್ಬೋದು, 30 ವರ್ಷಕ್ಕೆ ಸಾಯ್ಬೋದು, ಹುಟ್ಟಿದ ದಿವಸರೇ ಸಾಯ್ಬೋದು. ಅವೆಲ್ಲ ಅದು ದುರಂತರ. ಅದು ಹೌದು. ಹೌದಾ? ಈಗ ಆನೆಗೆ 160-170 ವರ್ಷ ಆನೆ ಒಂಟಿಗೆ ವಯಸ್ಸು. ಆಮೆ ಅಂತ ಹೇಳ್ತೀವಿ, 400 ವರ್ಷ ಆಯಸ್ಸು ಆಮೆ. ಎಲ್ಲ ಆಮೆಗಿಲ್ಲ, ಅದೊಂದು ಜಾತಿ ಐತಿ, ಹೊಳೆಯಲ್ಲಿ ಇರುತ್ತದೆ. ಹಾಲಕ್ಕಿ ಇಲ್ಲ, ನೀವೇನೋ ಹೇಳುತ್ತಾ ಇದ್ರಿ. ಇದು ಏನಪ್ಪ ಅಂತ ಹೇಳಿದ್ರೆ, ನಾವು ಹುಟ್ಟ ನಿರ್ವಾಣದೆಲ್ಲ ಶಕಣ ಕಟ್ಟಿ ಬರ್ತೀವಲ್ಲ, ನಾವು 3 ದಿವಸ ಶಕಣ ಕಟ್ಟೋದು. ಒಂದು ಊರಿಗೆ 3 ದಿವಸ ಶಕಣ ಕಟ್ತೀವಿ. 3 ದಿವಸ ಆದ ನಂತರ ಯಾಕೆರೆಯಲ್ಲಿ ಏನಾಗ್ತದೋ ಇಂಥ ಮನೆ ಕೂಡ ಅಂತ ಹೇಳ್ತೀವಿ. ಇದೇ ಮನೆ, ಇದೇ ತರ ಈ ಮನೇಲಿ ಕಂಟಕ ಐತೆ ಅಂತ ಹೇಳ್ತೀವಿ. ತಿಳ್ಕೊಬಹುದು, ಬಿಟ್ಟರೆ ಬಿಡಬಹುದು. ಆ ಕಂಟಕನ ಪರಿಹರಿಸ್ಕೋಬಹುದು. ಅದು ಕೇಳಿದ್ರೆ ಬಿಟ್ಕೊಂಡ್ರೆ ಏನಾರ ಒಂದು ವಿಘ್ನ ಆಗೇ ಆಗುತ್ತೆ.
ಜನ್ಮಗಳು ಹೋಗ್ಬೋದು, ಜೀವ ಒಂದು ಆಕ್ಸಿಡೆಂಟ್ ಆಗ್ಬೋದು, ಏನಾರ ಒಂದು ಅನಾಹುತದಿಂದ ದುರ್ಮರಣದಿಂದ ಸಾಯ್ಬೋದು. ಅಂತ ಸಾವು ಸುದ್ದಿ ಇದ್ದಾಗ ಮಾತ್ರ ನೀವು ಬಂದು ಹೇಳೋದಾ ಅಥವಾ ಎಲ್ಲ ಟೈಮ್? ಅದು ನಾವು ಕಂಡುಕೊಂಡು ಹೇಳ್ತೀವಲ್ಲ. ಈಗ 3 ದಿವಸ ಶಕನ ಕಟ್ಟಿ ಹಾಲುವಿಕೆ ಶಕನ ಕಟ್ಕೊಂಡ್ಬಂದು ಅದು ಯಾವ ಮನೇಲಿ ಏನು ಹೇಳ್ತತೋ, ಯಾವ ಬೀದಿಯಲ್ಲಿ ಏನು ಹೇಳ್ತತೋ ಅದು ನಾವು ಖುದ್ದಾಗಿ ಹೇಳೋದು. ಹೌದು, ಹಾಲಕ್ಕಿ ಗೊತ್ತಾಗುತ್ತೆ ಅದು. ಹೌದು, ಅದ್ರ ಕೂಗಿಂದ ನಿಮ್ಗೆ ಗೊತ್ತಾಗುತ್ತೆ. ಗೀರ್ವಾಣ ಭಾಷೆ ಗೀರ್ವಾಣ ಭಾಷೆ ಯಾರು ಗೊತ್ತಾಗುತ್ತಿಲ್ಲ. ಅದು ತಿಳ್ಕೊಂಡ್ರೆ ಮಾತ್ರ ತಿಳ್ಕೊಂತಾರೆ, ಮಾತ್ರ ಗೊತ್ತಾಗುತ್ತೆ. ಹೌದು, ಗೀರ್ವಾಣ ಭಾಷೆ ಯಾರ್ದು ಇಂಗ್ಲೀಷ್ನಲ್ಲ, ಯಾವ ಭಕ್ಷ್ಯಾರ್ಧದಲ್ಲಿ ಇಲ್ಲ. ಅದು ಯಾವ ಲೆಕ್ಕದಲ್ಲಿ ಬುಕ್ನಾಗೆ ಇಲ್ಲ. ಅದು ಇಲ್ಲ. ಹೌದು, ಆ ಭಾಷೆ ಯಾವ್ದ್ರಲ್ಲಿ ಇಲ್ಲ. ಆ ಭಾಷೆ ಈಗ ಯಾರಿಗೆ ಅದು ಜೋಡಿ ನುಡಿದ್ರೆ ಒಂದು ಥರ ಐತೆ, ಒಂಟಿ ನುಡಿದ್ರೆ ಒಂದು ಥರ ಐತೆ. ಒಂಟಿ ನುಡಿಯೋದ್ರಾಗೂ ಒಂದು ಥರ, ಒಂದು ಒಳ್ಳೇದಕ್ಕೂ ಐತೆ, ಕೆಡಕ್ಕೂ ಐತೆ. ಜೋಡಿ ನುಡಿತದೆ ಒಳ್ಳೇದಂತ ಹೇಳ್ತಾರೆ ಕೆಲವರು ಜನ, ಅದರಲ್ಲಿ ಒಳ್ಳೇದೈತಿ, ಕೆಡಕ್ಕೂ ಐತಿ. ಹೌದಾ? ಈ ಹಾಲಕ್ಕಿನ ನಾವು ಸಾಕ್ಬೋದಾ ಮನೇಲಿ? ಸಾಕಾಗಿಲ್ಲ. ಸಾಕಕ್ಕೆ ಸಿಗುತ್ತಾ? ಅದು ಸಿಗಲ್ಲ. ನಮ್ಮ ಆಯಸ್ಸು ನಾವೇ ಸಾಕದಂಗೆ ಅದು. ಹೌದಾ? ಓ, ಸಾಕಬಾರ್ದು. ಅದು ಮನೆಯಲ್ಲಿ ಒಳ್ಳೇದು, ಯಾರು ಸಾಕೋದಿಲ್ಲ. ಈಗ ಅದು ಬಂದು ಮನೆ ಮುಂದೆ ಎಲ್ಲಾದ್ರೂ ಬಂದು ಕುತ್ಕೊಂಡ್ರೆ ಮನೆ ಮೇಲೆ ಕುತ್ಕೊಳ್ಳೋದು ಜಾಸ್ತಿ. ಅಂದ್ರೆ ಈಗ ಮನೇಲಿ ಏನಾದ್ರು ಸ್ವಲ್ಪ ಕೇಳಿತ್ತಪ್ಪ ಅಂತ ಹೇಳಿದ್ರೆ ಈ ಮನೇಲಿ ವರ್ಷ ತನಕ ಕುತ್ಕೊಳತ್ತೆ. ಹೌದಾ? ವರ್ಷ 6 ತಿಂಗಳ ತನಕ ಕೂತ್ಕೊಳ್ಳುತ್ತೆ. ಅದು ಆಗ ಕಂಟಕ ಆಗೋವರೆಗೂ ಎದ್ದು ಹೋಗೋದಿಲ್ಲ ಅದು. ಈಗ ಆ ಕಂಟಕ ಅದು ಆಗೋವರೆಗೂ ಅದು ಎದ್ದು ಹೋಗೋದಿಲ್ಲ. ಆ ಕಂಟಕ ಆದ್ಮೇಲೆ ಆ ಜಾಗ ಬಿಟ್ಟು ಹೋಗುತ್ತೆ. 12 ಗಂಟೆ ತನಕ 3 ಗಂಟೆ ತನಕ ಟೈಮ್ ಇರುತ್ತೆ. ಅದೇ ಮೇಲತ್ತಾಗೆ ಅದು ಅಷ್ಟರೊಳಗೆ ಯಾರಿಗೆ ಮನೆಯಲ್ಲಿ ಕಂಡು ಬಂದು ಕಾವು ಕಟ್ಲೆ ಮಾಡಿಸಿದ್ರೆ ಅದು ಹೇಳಕ್ಕಂತ ಬರ್ತೈತೆ, ಆದ್ರೆ ಹೇಳೋದಿಲ್ಲ ಅದು. ಅದ್ರ ಬದಲು ನೀವು ಬಂದು ಹೇಳ್ತೀರಾ? ಹೌದು, ಅದ್ರ ಬದಲು ನಾವು ಬಂದು ಹೇಳೋದಿಲ್ಲ. ಅದು ಕುತ್ಕೊಳ್ಳೋ ಟೈಮ್ ನಾವು ಶಕನ ಕಡಿತೀವಲ್ಲ, ನಮ್ಮ ಕಣ್ಣಿಗೆ ಬಿದ್ರೆ ಈ ಮನೆ ಒಳಗೆ ಒಂದು ಒಂಟಾಲಕ್ಕಿ ಮೇಲೆ ಕುತ್ಕೊಂಡಿರ್ತೀವಿ ಈ ಮನೆ ಮೇಲೆ ಅಂತ ನಾವು ಉದ್ದಮ್ಮ ಬಂದು ತಿಳಿಸ್ತೀವಿ. ನಿಮಗೆ ಗೊತ್ತಾಗುತ್ತದು? ಹೌದು, ತಿಳಿಸ್ತೀವಿ. ಅದಕ್ಕೆ ಏನಾದ್ರು ತಡೆ ಮಾಡ್ಬೇಕಂದ್ರೆ ಅದು ಮಶಾಣದಲ್ಲಿ ನಾವು ಮಾಡಿ ಹಾಕ್ತೀವಿ. ಅದು ಬರ್ದಂಗೆ ಮತ್ತೆ ಪುನಃ ಬರ್ದಂಗೆ ಒಳ್ಳೆದಿದ್ದಂಗೆ ನಡೆಸಿ ಹಾಕ್ತೀವಿ. ಇದರಿಂದ ಇದು ವಿದ್ಯಾಭ್ಯಾಸ ಅಲ್ಲ, ಇದು ಬರವಣಿಗೆ ಲಿಖಿ ಅಲ್ಲ. ಇದು ಬರ್ದಿದ್ದಲ್ಲ, ಒಬ್ರು ಹಿರಿಯರು ಗುರಿಯರು ಮಾಡಿದಂಥದ್ದು. ಈ ಭೂಮಿ ತಾಯಿ ಯಾವ ಗೊತ್ತೈತೋ ಅಲ್ಲಿಂದಾನೋ ಬಂದಿರೋದು. ಒಂದು ಎಣ್ಣೆ ಜೋಗಿ, ಒಂದು ಕೆಂದರಿ ಜೋಗಿ ಅಂತ ಹೇಳ್ತಾರಲ್ಲ, ಈ ಜೋಗಿರ ಪೈಕಿ ಒಂದ್ಸಲ ನೀನು ಇದು ಮಾಡಿದ್ದಲ್ಲ. ಹೌದು, ಅದು ಒಂದು ಅವರೊಂದು ಆಯ್ತಾ. ಬುಡುಬುಡಿಕೆರೆ ಒಂದು, ಎಣ್ಣೆ ಜೋಗಿ ಅಪ್ಪರು ಒಂದು, ಇವರ ತಾತ ಮುತ್ತಾತ ಕಾಲಿಂದ ಇದು ಜೋಳಿಗೆವು. ಇದೆಲ್ಲ ಶಿವನ ಜೋಳಿಗೆವು ಎಲ್ಲ. ಶಿವನ ಜೋಳಿಗೆ. ಇದು ನಮ್ಮ ಕಸಬ ಅನ್ನೋದು ಅಂತ ಹೇಳಿದ್ರೆ ಇದು ಗೌರ್ಮೆಂಟ್ ಲೆಕ್ಕದಲ್ಲೇ ಇಲ್ಲ, ಗೌರ್ಮೆಂಟ್ ಲಿಸ್ಟ್ನಲ್ಲೇ ಇಲ್ಲ. ಒಟ್ಟಿಗೆ ಜೋಗಿಯರು, ಒಟ್ಟಿಗೆ ಬುಡುಬುಡಿಕೆಯವರು, ಈಗ ಎಣ್ಣೆ ಜೋಗಿ, ಈ ತರ ಬಂದಿದ್ದು ತಾನೆ. ಎಷ್ಟನೇ ವಯಸ್ಸಿಂದ ನೀವು ಸ್ಟಾರ್ಟ್ ಮಾಡಿದ್ರಿ ಕಲಿಯಕ್ಕೆ? ನಾನೊಂದು 20 ವರ್ಷ ಆಗಿದ್ದಿಲ್ಲೇನಪ್ಪ. ಅದರಿಂದ ನಾನು ಕಲ್ತಿದ್ದೆ ಸಣ್ಣ ವಯಸ್ಸಲ್ಲೇ, 15ರಿಂದ 20 ವರ್ಷ ಕಲ್ತಿದ್ದು. ಅವಾಗ ನಿಮ್ಮ ಅನುಭವ ಹೆಂಗಿತ್ತು? ನೀವು ಸ್ಮಶಾನಕ್ಕೆಲ್ಲ ಹೋಗಿದ್ದು? ನಮ್ಮ ತಂದೆರ ಕೊಟ್ಟೆ ಹೋಗ್ತಿದ್ವಿ ಅವಾಗ. ಈಗ ತಂದೆರ ಕೊಟ್ಟೆ ಹೋಗಿ ನಾವು ಕಲ್ತಿದ್ದೆ. ಅವರು ಕಲಿಸಿದ್ ನಾವು ವಿದ್ಯೆ ನಾವು ಕಲ್ತಿದ್ವಿ. ಈಗ ನಮ್ಮ ತಂದೆರು ಕಲಿಸಿದಂಥದ್ದು ವಿದ್ಯೆ ಏನಾಯ್ತು ನಾವು ಕಲ್ತಿದ್ದೆ. ನಮಗೆ ಇಲ್ಲಿ ಇದು ಬಾರ್ಸಕ್ ಬರ್ತೈತಿ ಹೇಳ. ಸುಖ ನೀನೇ ತಗೊಳಪ್ಪ, ಬಾರ್ಸ್ ನೋಡೋಣ. ನೋಡ್ಲಾ? ನೋಡು, ಮುಟ್ಬೋದಾ? ಅಯ್ಯ, ಅಡ್ಡಿ ಇಲ್ಲ. ಇದೀಗ ಇಟ್ಕೊಂಡು ಹೀಗೇನ ಇಟ್ಕೊಳ್ತೀರಾ? ಇಲ್ಲ, ಬರಲ್ಲ. ಬರಲ್ಲ. ಅಷ್ಟು ಬಾರಿಸ್ಬೋದ, ಅಷ್ಟು ಬಾರಿಸ್ಬೋದ. ಬರಲ್ಲ ನೋಡಿ, ಕೈ ತಿರ್ಗಲ್ಲ. ಕರೆಕ್ಟ್.